ನಮಸ್ತೆ ಫ್ರೆಂಡ್ಸ್. ಇವತ್ತೊಂದೊಳ್ಳೆ ಕ್ರೀಮಿಯಾಗಿರುವಂಥ ಒಂದು ಬಟರ್ ಚಿಕನ್ ಮಾಡೋಣ. ಅದ್ಭುತವಾಗಿ ಬರುತ್ತೆ, ರುಚಿ ಅಂತೂ ಮಾಡೋದಕ್ಕೂ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇದು ನಮಗೆ ಚಪಾತಿ, ದೋಸೆ, ರೊಟ್ಟಿ ಅಥವಾ ಅನ್ನದ ಜೊತೆ ಬೇಕಿದ್ರೂ ಸರ್ವ್ ಮಾಡ್ಬೋದು. ಬನ್ನಿ ನೋಡೋಣ ಈ ಬಟರ್ ಚಿಕನ್ ಯಾವ ರೀತಿ ಮಾಡೋದು ಅಂತ. ಮೊದಲು ನಾನು ಇದಕ್ಕೋಸ್ಕರ 400 ಗ್ರಾಮ್ಸ್ನಷ್ಟು ಚಿಕನ್, ಅಂದರೆ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ. ಮೊದಲು ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 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 2 ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ನಿಮಗೆ. ನಾನು ಇಲ್ಲೊಂದು 2 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡರ್. ಆಮೇಲೆ 1/4 ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಸಾಕು ಜೀರಿಗೆ ಹುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೊಸರು ತಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಜಾಸ್ತಿ ಹುಳಿ ಇರೋದು ಬೇಡ. ಆಮೇಲೆ ಅರ್ಧ ನಿಂಬೆ ತಗೊಂಡಿದ್ದೀನಿ, ಅದರ ಜ್ಯೂಸ್ ಕೂಡ ಸೇರಿಸ್ತಾ ಇದ್ದೀನಿ. ಅಂದರೆ ಇದೆಲ್ಲ ಮೊದಲು ಹಾಕ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಮೊದಲು ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಆಮೇಲೆ ಮಿನಿಮಮ್ ಒಂದು ಅರ್ಧ ಗಂಟೆ, ಇಲ್ಲಾಂದರೆ ಮ್ಯಾಕ್ಸಿಮಮ್ 2 ಗಂಟೆ ಹೊತ್ತಾದರೂ ನಿಮಗೆ ರೆಸ್ಟ್ ಮಾಡ್ಬೋದು. ಓಕೆ, ಇದನ್ನು ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. ಅಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡಬೇಕು. ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಬೆಣ್ಣೆ ಹಾಕ್ತಾ ಇರೋದು. ಅಂದರೆ ಇಲ್ಲಿ ಜಾಸ್ತಿ ಬೆಣ್ಣೆನೇ ಉಪಯೋಗಿಸೋದು, ಬಟರ್ ಚಿಕನ್ ಅಲ್ವಾ, ಆದ ಕಾರಣ ನೋಡಿ ಇಷ್ಟು ನಾನು ಬೆಣ್ಣೆ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, 2 ಏಲಕ್ಕಿ ತಗೊಂಡಿದ್ದೀನಿ, 3 ಲವಂಗ 3 ಪೀಸ್ ತಗೊಂಡಿರೋದು. ಆಮೇಲೆ ಒಂದು ತುಂಡು ಚಕ್ಕೆ ತಗೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ಳಿ. ಪಲಾವ್ ಎಲೆ ಒಂದು ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಈ ಬೆಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು ಈ ರೀತಿ. ಸ್ವಲ್ಪ ಆದಮೇಲೆ ಇದಕ್ಕೆ ಒಣಗಿದ ಮೆಣಸು, ಬ್ಯಾಡಿಗೆ ಮೆಣಸು ನಾನು ಹಾಕ್ಕೊಂಡಿರೋದು, ಅಥವಾ ನಿಮಗೆ ಆಚೆ ಮೆಣಸು ಬೇಕಿರೋ ನೆಕ್ಸ್ಟ್ ಒಂದು ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೊದಲು ಇದನ್ನೆಲ್ಲ ಕೂಡ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ರೀತಿ ಬರಬೇಕು. ನೆಕ್ಸ್ಟ್ ಪುನಃ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಸ್ಟೇಜಲ್ಲಿ ಪೇಸ್ಟ್ ಇಲ್ಲ ಅಂದರೆ ಇದು ಹಾಕ್ಬೋದು. ಇಡಿಯಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೀಸ್ ಹಾಕ್ಬೋದು. ಒಂದು 3 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ತುಂಡು ಶುಂಠಿ ಹಾಕ್ಕೊಳ್ಳಿ. ಫೈನಲ್ ಆಗಿ ಒಂದು ಟೊಮೆಟೊ ಕೂಡ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಯಿಸಬೇಕು. ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ, ನಾನಿಲ್ಲಿ ಹಾಕ್ತಾ ಇಲ್ಲ. ನೆಕ್ಸ್ಟ್ ಸ್ವಲ್ಪ ಒಂದು ಕೊತ್ತಂಬರಿ ಸೊಪ್ಪು ಕೂಡ ಅದರ ದಂಟು ಸಮೇತ ಹಾಕಿದ್ದೀನಿ. ಇನ್ನು ಇದನ್ನು ಅರಿಶಿನ ಹುಡಿ ಅದರ ಜೊತೆ ಸೇರಿಸಬೇಕು. 1/4 ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೀ ಸ್ಪೂನ್ ಮೆಣಸಿನ ಹುಡಿ, ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಬೆಂದಾಗಿದೆ. ನಾನು ನೀರು ಸೇರಿಸಿಲ್ಲ, ನಿಮಗೆ ಬೇಕಿದ್ರೆ ನೀರು ಸೇರಿಸ್ಬೋದು. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡಬೇಕು. ನೀರು ಬೇಕಿದ್ರೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸ್ಬೋದು. ಸ್ವಲ್ಪ ಆರಿದ ಮೇಲೆ ಇದನ್ನು ರುಬ್ಕೊಳ್ಳಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನಿಲ್ಲಿ ಪುನಃ ಸ್ವಲ್ಪ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಇದರ ಜೊತೆನೇ ಸೇರಿಸ್ತೀನಿ. ನಾನು ಮೊದಲು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು, ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ನಷ್ಟು ಸಾಕು. ಇನ್ನು ನಾವು ಆವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಚಿಕನ್ ಇದೆಯಲ್ವಾ, ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. 2 ಬದಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಶಾಲೋ ಫ್ರೈ ಅಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆ ರೀತಿ ಅಲ್ಲ, ಜಸ್ಟ್ ಈ ಬಟರ್ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು 2 ಬದಿ ಕೂಡ ತಿರುಗಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟ್ 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಕ್ಕಿದೆ. ಸಾಕು, ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಇದನ್ನು ತೆಗಿಬೋದು. ನೋಡಿ ಈ ರೀತಿ ಬಂದರೆ ಸಾಕು. ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ಕೊಂಡಿದೆ, ಈ ರೀತಿ ಬರಬೇಕು. ಇದನ್ನು ತೆಗೆದು ಬೇರೊಂದು ಬೌಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಮೊದಲು ಎಲ್ಲ ಕೂಡ ತೆಗಿಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ತಗೊಳ್ಳಿ. ಆಮೇಲೆ ಅದೇ ಪ್ಯಾನಿಗೆ ಪುನಃ 1 ಪೀಸ್ನಷ್ಟು ಬಟರ್ ಹಾಕ್ತಾ ಇದ್ದೀನಿ, ಬೆಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ನಾವು ಆವಾಗ ರುಬ್ಬಿಟ್ಟಿರುವ ಪೇಸ್ಟ್ ಇದೆಯಲ್ವಾ, ನುಣ್ಣಗೆ ರುಬ್ಬಬೇಕು. ಅಥವಾ ನಿಮಗೆ ತರಿ ಇದ್ದರೆ ಅದನ್ನು ಸೋಸಿ ಕೂಡ ಉಪಯೋಗಿಸ್ಬೋದು. ಪ್ಲೇನ್ ಗ್ರೇವಿ ಬೇಕು ಅಂತ ಇದ್ದವರಿಗೆ ಒಂದು ಜರಡೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಸೋಸಿ ಉಪಯೋಗಿಸ್ಬೋದು. ಇನ್ನು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಆ ರೀತಿ ನೀರು ಸೇರಿಸ್ಕೊಳ್ಳಿ. ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಉಪ್ಪು ಕಡಿಮೆ ಆದರೆ ಉಪ್ಪು ಸೇರಿಸ್ಕೊಳ್ಳಿ, ಬೇರೆ ಏನು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ಗ್ರೇವಿ ಚೆನ್ನಾಗಿ ಕುದಿ ಬರುವಾಗ ನಾವಿಲ್ಲಿ ಫ್ರೈ ಮಾಡಿಟ್ಟಿರೋ ಚಿಕನನ್ನು ಕೂಡ ಸೇರಿಸ್ಬೇಕು. ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ
ಥಿಕ್ನೆಸ್ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿದರೆ ಸಾಕು. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಈ ಫೈನಲ್ಗೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕಸೂರಿ ಮೇಥಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಆಗ್ಬೋದು. ಕಸೂರಿ ಮೇಥಿ ಹಾಕ್ತಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಹುಡಿ ಆಗಲ್ಲ. ನೆಕ್ಸ್ಟ್ ಫ್ರೆಶ್ ಕ್ರೀಮು, ಫೈನಲ್ ಆಗಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತೀನಿ. ಅದಿಲ್ಲದಿದ್ದರೆ ನಿಮಗೆ ಹಾಲಿನ ಕೆನೆ ಬರುತ್ತಲ್ವಾ, ಅದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದು ಕೂಡ ಸೇರಿಸ್ಬೋದು. ಎರಡು ಕೂಡ ಸೇಮ್ ಒಂದೇ ಟೇಸ್ಟ್ ಕೊಡುತ್ತೆ. ಇನ್ನು ಇದನ್ನೊಂದು ಸಲ ಮಿಕ್ಸ್ ಮಾಡಿದರೆ ಸಖತ್ತಾಗಿರುವ ಟೇಸ್ಟಿಯಾಗಿರುವ ಕ್ರೀಮಿಯಾಗಿರುವ ಬಟರ್ ಚಿಕನ್ ನೋಡಿ ರೆಡಿ ಆಗುತ್ತೆ. ಇನ್ನು ನಾವು ಜಾಸ್ತಿ ಕುದಿಸ್ಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ, ಜಾಸ್ತಿ ಕುದಿಸ್ಬೇಡಿ. ನೋಡಿ ಈ ರೀತಿ ಇರುತ್ತೆ, ಸಾಕಲ್ಲ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಸಖತ್ತಾಗಿರುವಂಥ ಒಂದು ಬಟರ್ ಚಿಕನ್ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.